ನಿನ್ನು ನಿಂದೆ ಕಣ ನಂದಲ್ಲ. ಬಾಯಿ ಕಮ್ಮಿ ಮಾಡು ಸ್ವಲ್ಪ. ಬಾಯಿ ಕಮ್ಮಿ ಮಾಡು. ಅವ್ರಿಗೇನು ಹೇಳ್ಬೇಡಿಲ್ಲ, ನನಗೆ ಹೇಳು. ಇಲ್ಲ ಅವ್ರಿಗೇನು ಹೇಳಿದ್ರೆ ಅವ್ರು ಕೇಳ್ಸಲ್ಲ, ಅವ್ರು ಕ್ಯೂಡ್ರು. ಈಗ ಗೋಬಿ 65 ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಖಾರಲ್ಲ ಮೂಗಲೆಲ್ಲ ನೀರು ಸೋರಿಸ್ತವಳೆ. ಇವನು ಅಷ್ಟೇ ನೋಡಿ, ನನ್ನ ಫುಲ್ ಔಟ್ಫಿಟ್ ಚೆನ್ನಾಗಿ ಕಾಣ್ತಿದ್ಯಾ? ಹೆಂಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಮಿಸ್ ನಾವೀಗ ಹೊರಟಿದ್ದೀವಿ. ಇಲ್ಲಿ ಜಾಗ ಕುತ್ಕೊಳ್ಳೋಕ್ಕೂ ಇಲ್ಲ, ಮಲ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಹೆಂಗೆ ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ. ಒಬ್ರೊಬ್ರು ಮೂರ್ತಿ ನೋಡ್ರಿ, ಹಂಗೆ ನೋಡಿ. ಸೊ ಗೈಸ್, ಎಸ್ ವಿಷ್ಣು ಔಟ್ಫಿಟ್ ಹೇಗಿದೆ? ಅವನ ಔಟ್ಫಿಟ್ ಕಾಣ್ತಲ್ಲ, ಕೊಡಿದೆ ಅವನ ಔಟ್ಫಿಟ್ ವಿಷ್ಣು ಇಲ್ಲೇ ಐ ಮಾಡಿ ವಿಷ್ಣು. ನನ್ನ ಮಗ ನನ್ನ ಯಜಮಾನ್ರು ಹೇಗೆ ಕಾಣ್ತಾ ಇದ್ವಿ? ಕೋಟ್ ಬಿಚ್ಚಿಬಿಟ್ವಿ ಗೈಸ್. ಏಕೆ ಸೊ ಗೈಸ್, ಈಗ ಜಸ್ಟ್ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಆಯಿತು. ವಿಷ್ಣುಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದೆ ನಾನು, ಖಾಲಿ ಆಯ್ತು ಈಗ ಐಸ್ ಬೇಕಂತ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇದು ಶಿವಮೊಗ್ಗದಲ್ಲಿ ನಮ್ಮದು ಡೇ 2 ಆಗಿರುತ್ತೆ. ಸೊ ಸುಮ್ಮನೆ ಸಿಂಪಲ್ಲಾಗಿ ಈಗ ರೆಡಿಯಾಗಿ ಬಂದಿದ್ದೀವಿ. ಸೊ ಲಂಚಿಗೆ ಅಂತೇಳಿ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಪಾರ್ಟಿ ಅಂದರೆ ನರ್ತನನ ಬರ್ಡೇ ಫುಲ್ ಕ್ಲಿಯರ್ ಆಗೋವರೆಗೂ ಸೊ ಈ ವ್ಲಾಗ್ ಹಾಗೆ ಇರುತ್ತೆ. ಆ್ಯಂಡ್ ಬೆಂಗಳೂರಿಗೆ ಹೋಗೋವರೆಗೂ ಕೂಡ ಈ ವ್ಲಾಗ್ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನೋಡೋಣ ಏನೇನು ಮಾಡ್ತಿದ್ದೀವಿ ಬೆಂಗಳೂರಿಗೆ ಹೋಗೋವರೆಗೂ ಅಂತ. ಇವಾಗ ಲಂಚ್ ಆರ್ಡ್ರ್ ಮಾಡಿದ್ವಿ. ಸೊ ಲಂಚ್ ಬಂದ ಮೇಲೆ ಸೊ ಏನು ಎತ್ತ ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಹಾಯ್ ಮಾಡಿ. ಸೊ ಅಂಬಿ ಹೇಗೆ ಕಾಣ್ತಿದ್ದಾನೆ, ನಾನು ಹೇಗೆ ಕಾಣ್ತಿದ್ದೀನಿ, ವಿಷ್ಣು ಹೇಗೆ ಕಾಣ್ತಿದ್ದೀನಿ. ನಾನು ಔಟ್ಫಿಟ್ ಇದ್ದಲ್ಲ ಗೈಸ್, ಸೊ ಈವ್ನಿಂಗ್ ಚೇಂಜ್ ಮಾಡ್ತೀನಿ. ಭೂಮಿ, ದರ್ಶು, ಹಾಯ್ ಹಾಯ್. ಸೊ ಭರ್ಜರಿಯಾಗಿ ಎಲ್ಲರೂ ರೆಡಿಯಾಗಿ ಭರ್ಜರಿಯಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಗೈಸ್. ಊಟ ತಿನ್ಬೇಕಾದ್ರೆ ಸಿಗುವ. ಫೈನಲಿ ನಾವು ಲಂಚಿಗೆ ಬಂದ್ವಿ. ಇಷ್ಟ ಆಗಿದ್ದಾನೆ. ದರ್ಶುಗೆ ಒಂದು ಸ್ವಲ್ಪನೂ ಕೂಡ ಖಾರನೇ ತಿನ್ನಲ್ಲ ಅವನು ಇಲ್ಲಿವರೆಗೂ. ಹುಡ್ತಾಗಿಂದ ತಿಂದಿಲ್ಲಲ್ಲ, ಸ್ವಲ್ಪ ಕಮ್ಮಿ ಎಲ್ಲ ತಿನ್ನೋದೇ ಇಲ್ಲ ಅವ್ನು ಖಾರನೇ ತಿನ್ನಲ್ಲ ಗೈಸ್. ಸೊ ನಾವೆಲ್ಲ ಖಾರ ತಿಂತೀವಿ. ಸೊ ಇದು ಆಂಧ್ರ ಸ್ಟೈಲ್ ಫುಲ್ ಮೀನ್ಸ್. ತಿನ್ನೋಣ ಬನ್ನಿ. ಇದು ಚಟ್ನಿ ಪುಡಿ, ಇದೇನಂತ ಗೊತ್ತಿಲ್ಲ. ಇದು ಪಿಕಲ್, ಇದು ಉಪ್ಪಿನಕಾಯಿ ಉಪ್ಪು. ಖಾರ ಇದೆ ಫುಲ್ಲು, ಹೇಳಿದಾರ ಫಸ್ಟ್ ಹೇಳಿ ಬಚಾವಾಗಿದೆ. ಖಾರ ಇಲ್ವಾ? ಏನು ಮಾಮೂಲಿ ಕಾರಣ. ಓ, ಉತ್ತರ ಕರ್ನಾಟಕಕ್ಕಿಂತ ಹೇಳು ಮತ್ತೆ. ನಾವು ಮಡಿಕೇರಿ ಜಾಸ್ತಿ ಕೋಲ್ಡ್ ಅಲ್ಲಿ ಇರ್ತೀವಿ, ಅದಕ್ಕೆ ಖಾರ ಕಮ್ಮಿ ಇರ್ತೀವಿ. ವಿಷ್ಣು ಔಟ್ಫಿಟ್ ಹೇಗಿದೆ? ಅವನ ಔಟ್ಫಿಟ್ ಕಾಣ್ತಲ್ಲ, ಕೊಡಿದೆ ಅವನ ಔಟ್ಫಿಟ್ ವಿಷ್ಣು ಇಲ್ಲೇ ಐ ಮಾಡಿ ವಿಷ್ಣು. ನನ್ನ ಮಗ ನನ್ನ ಯಜಮಾನ್ರು ಹೇಗೆ ಕಾಣ್ತಾ ಇದ್ವಿ? ಕೋಟ್ ಬಿಚ್ಚಿಬಿಟ್ವಿ ಗೈಸ್. ಹೋಟೆಲ್ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಅಂತ. ಸೊ ಎಲ್ಲರೂ ಹೋದ್ಮೇಲೆ ನಾವು ಬರ್ತೀವಿ, ಆಲ್ಮೋಸ್ಟ್ ಲೇಟಾಗೇ ಬರ್ತಿದ್ವಿ. ಅಲ್ಲಿ ದರ್ಶು ಕೇರ್ ಮಾಡ್ತಿದ್ದಾನೆ, ಅಂಬಿ ಅವ್ರ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಏನೇನು ಬರುತ್ತೆ ಅಂತ ಕಂಪ್ಲೀಟಾಗಿ ಸರ್ವ್ ಮಾಡಿದ್ಮೇಲೆ ತೋರಿಸ್ತೀನಿ ಗೈಸ್. ಫೈನಲಿ ರೈಸ್ ಒಂದು ಬರಬೇಕಷ್ಟೇ ಇಲ್ಲಿ. ಸೊ ಕಂಪ್ಲೀಟಾಗಿ ಎಲ್ಲನೂ ಬಂದಾಯಿತು. ಹೆಂಗಿದೆ? ಖಾರ ಇದೆಯಾ? ಹೇಳ್ದಲ್ಲಪ್ಪ ಖಾರ ತಿಂತೀನಿ ಅಂತ. ಹೆಂಗಿದೆ ಖಾರ? ಇವು ನಂಟು ಬಿಡ್ತಾನೆ ಇಲ್ಲ ಗೈಸ್. ಸೊ ಇಷ್ಟು ಐಟಮ್ಸ್ ಬಂದಿದೆ, ತಿಂದು ಸಿಗ್ತೀವಿ ಗೈಸ್. ಈಗ ಗೋಬಿ 65 ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಖಾರಲ್ಲ ಮೂಗಲೆಲ್ಲ ನೀರು ಸೋರಿಸ್ತವಳೆ. ಇವನು ಅಷ್ಟೇ, ಕಣ್ಣಲ್ಲಿ ಏನೋ ಬಿತ್ತು. ತಿಂದು ಸಿಗ್ತೀವಿ ಗೈಸ್. ನೋಡಿ ಹೇಗೆ ಕಾಣ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇದು ನನ್ನ ಔಟ್ಫಿಟ್ ಅಲ್ಲ. ಸೊ ನೈಟ್ ಹಾಕ್ತೀನಿ ಔಟ್ಫಿಟ್ ನಂದು. ಬಟ್ ಇದೇ ಕಾಣ್ತಿದೆ, ಥೂ ಇದೇ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಿಡ್ಕೊ, ಚೆನ್ನಾಗಿ ಕಾಣ್ತಿದೆ. ಅಭಿ ನೀನು ಔಟ್ಫಿಟ್ ಇದು ಅಭಿ ಔಟ್ಫಿಟ್, ಇದು ನನ್ನ ಔಟ್ಫಿಟ್. ಸೊ ವಿಷ್ಣು ಔಟ್ಫಿಟ್, ಮಲಗಿದ್ದಾನೆ ವಿಷ್ಣು ಮತ್ತು ಭೂಮಿ ಇಬ್ಬರು ಟ್ವಿನ್ನಿಂಗ್. ಸೊ ಇದು ವಿಷ್ಣು ಔಟ್ಫಿಟ್. ಹೆಂಗೆ ಕಾಣ್ತಿದ್ದಾನೆ ವಿಷ್ಣು, ಅಂಬಿ, ಕಾವ್ಯ ಅಂತ ಒಂದ್ಸತಿ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಸಂಜೆ ರೆಡಿ ಆಗ್ತೇನಲ್ಲ ಆವಾಗ ಒಂದ್ಸತಿ ಔಟ್ಫಿಟ್ ತೋರಿಸ್ತೀನಿ. ಸೊ ದರ್ಶು ಔಟ್ಫಿಟ್ ತಿರುಗಿಂದೆ. ಸೊ ಗೈಸ್ ಹಿಂದೆ ತಿರುಗು. ದರ್ಶು ಔಟ್ಫಿಟ್ ಗೈಸ್. ಭೂಮಿಕಾ ಮೇಡಮ್ ಔಟ್ಫಿಟ್. ನಮಸ್ತೆ ಮೇಡಮ್. ಊಟ ತಿಂದ ತಕ್ಷಣ ಪ್ರೆಗ್ನೆಂಟ್ ಇರೋರು ಈ ಥರ ಮಲಗಿದ್ರೆ ಹಿಂಗೆ ಕತೆ ಗೈಸ್. ಒಂಚೂರು ವಾಕಿಂಗ್ ಮಾಡಲ್ಲ, ಏನಿಲ್ಲ. ಕಮೆಂಟಲ್ಲಿ ಎಲ್ಲರೂ ಬೈರಿ. ಮಮ್ಮಿ ಭೂಮಿಕಾ, ಡ್ಯಾಡಿ ದರ್ಶು. ಎಸ್, ಶಾರ್ಟ್ ಅಂಬಿ ಅಂದರೆ ಕುಳ್ಳ ಇದ್ದಾನೆ ಅಂಬಿ, ಸ್ವಲ್ಪ ಶಾರ್ಟ್ ಅಂಬಿ, ಕ್ಯೂಟ್ ವಿಷ್ಣು ಆ್ಯಂಡ್
ಏನು ನನಗೇನು ಹೇಳ್ಕೊಳ್ಳಿ? ಕಮಂಗಿ ಅಂತನಾ? ಏಯ್ ಕ್ಯೂಟ್ ವಿಷ್ಣು, ಶಾರ್ಟ್ ಅಂಬಿ, ಡ್ಯಾಡಿ ದರ್ಶು, ಮಮ್ಮಿ ಭೂಮಿಕಾ. ಯಾಕಂದ್ರೆ ತಾಯಿ ಹಾಕಿದ್ದಾಳೆ. ಹೇಳ್ತಾರಲ್ಲ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಪಿಂಪಲ್ ಆಗುತ್ತೆ ಅಂತ, ಅದು ತುಂಬಾ ನಿಜ. ನೋಡಿ ಗೈಸ್ ಹೆಂಗೆ ಕಾಣ್ತಿದೆ ಅದು ಒಂದೇ ಒಂದು ಪಿಂಪಲ್ ಅಂತ. ನೋಡಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ ಈ ಪಿಂಪಲ್ಗೆ. ಇದಿನ್ನೂ ಸ್ವಲ್ಪ ಡಾರ್ಕ್ ಇತ್ತು. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಹಿಂಗಂದೆ ಬ್ಲಡ್ ಎಲ್ಲ ಆಚೆ ಬಂತು ಅಷ್ಟೇ ಗೈಸ್. ಸೊ ಹೇಗೆ ಕಾಣ್ತಿದ್ದೀನಿ ಎಲ್ಲರೂ? ಸೊ ಸಂಜೆ ಬೇರೆ ಔಟ್ಫಿಟ್ ಇದೆ, ಬೆಳ್ಳಕ್ಕಿರಲಿ ಅಂತೇಳಿ ಈ ಕಡೆ ಬಂದು ನೋಡಿದ್ರೆ ಇದು ಹಾಕಿದ್ರೆ ಚೆನ್ನಾಗಿ. ಈ ಥರ ಹಾಕಿದ್ರೆ ಎಲ್ಲೋ, ಇದು ಹಾಕಿದ್ರೆ ವೈಟ್. ನೋಡಿ ಗೈಸ್, ಇದು ಹಾಕಿದ್ರೆ ವೈಟ್ ಕಾಣ್ತೀವಿ, ಸೊ ಇದು ಹಾಕಿದ್ರೆ ಯೆಲ್ಲೋ ಕಲರ್ ಕಾಣ್ತೀವಿ. ಕಲರ್ ಥೆರಪಿ. ಸಂಜೆ ನಾಳೆ ಬೆಂಗಳೂರಿಗೆ ಹೋಗೋವರೆಗೂ ವ್ಲಾಗ್ ಮಾಡ್ತೀನಿ. ಎಷ್ಟಾಗುತ್ತೆ ಏನಾಗುತ್ತೆ ವ್ಲಾಗು ಗೊತ್ತಿಲ್ಲ, ಎಷ್ಟು ನಿಮಿಷ ಆಗುತ್ತೆ, ಏನೇನು ಆದಷ್ಟು ಕವರ್ ಮಾಡ್ತೀನಿ. ತುಂಬ ಜನ ಇದ್ದರು ಅಂತಂದರೆ ಕವರ್ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಜನ ಇದ್ದರು ಬರ್ತಡೇಲಿ, ಸೊ ನಮಗೆ ಕಂಫರ್ಟಬಲ್ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ವೀಡಿಯೋ ಮಾಡ್ತೀವಿ ಗೈಸ್. ಈಗ ನಾವು ರೆಡಿ ಆಗಬೇಕು, ಫೇಸ್ ವಾಶ್ ಮಾಡ್ಕೊಳ್ಬೇಕು. ಸೊ ನಾನೀಗ ಮುಖ ತೊಳ್ಕೊಂಡು ಅದಾದಮೇಲೆ ಡ್ರೆಸ್ನ ಚೇಂಜ್ ಮಾಡಬೇಕು. ಇದೆಲ್ಲ ನನ್ನ ಔಟ್ಫಿಟ್, ಬೇರೆ ಔಟ್ಫಿಟ್ ಇದೆ. ಸೊ ನಾನು ಇವಾಗ ವೈಟ್ ಔಟ್ಫಿಟ್ ಇರೋದ್ರಿಂದ ನಂದು ಬಾಡಿ ಕಾನ್ ಆಯಿತಾ, ವೈಟ್ ಔಟ್ಫಿಟ್ ಇರೋದ್ರಿಂದ ತುಂಬ ಗಲೀಜಾಗ್ಬಿಡುತ್ತೆ. ಊಟ ಎಲ್ಲ ಮಾಡೋಕ್ಕೆ ಬೇರೆ ಹೋಗಿದ್ವಲ್ಲ, ಸೊ ಅಲ್ಲೆಲ್ಲ ಗಲೀಜಾಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದ ಮೇಲೆ ಹಾಕೊಂಡಿರಲಿಲ್ಲ ನಾನು. ಇವಾಗ ಬೇರೆ ಮಾಡ್ತೀನಿ. ಇದು ಬಂದು ಇಲ್ಲೇ ಅರ್ಜೆಂಟಾಗಿ ತೊಗೊಂಡಿದ್ದು, ಬಿಕಾಸ್ ನಾನು ಎಕ್ಸ್ಟ್ರಾ ತಂದಿರಲಿಲ್ಲ ಯಾವುದು ಡ್ರೆಸ್ಸು, ಅದಕ್ಕೆ ಸ್ಲೀವ್ ಕೂಡ ಹಾಕ್ಸೋಕ್ಕಾಗಿಲ್ಲ. ಏನು ಮಾಡ್ಬೇಕಂತಲೇ ಗೊತ್ತಾಗಿಲ್ಲ. ಇದು ಎಲಾಸ್ಟಿಕ್ ಇದೆ ಆಯಿತಾ ಇಲ್ಲಿ, ಸೊ ಇದು ನೋಡ್ತಾ ಇರ್ಬೋದು, ಇದು ಫುಲ್ ಎಲಾಸ್ಟಿಕ್ ಇದೆ. ಆ್ಯಂಡ್ ಹಿಂದಗಡೆ ಟೈಯಿಂಗ್ ಆಪ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ಹೆಂಗೋ ಫಿಟ್ ಮಾಡ್ಕೊಂಡಿದ್ದೀನಿ ನಾನು. ಭೂಮಿ ಬೇರೆದು ಹಾಕಿದ್ದು ರೆಡ್ಡು, ಬಟ್ ಅದು ಸ್ವಲ್ಪ ಟೈಟ್ ಆಗ್ತಿದೆ ಅಂತ ಹೇಳಿ ನಾನು ಇದನ್ನೇ ಹಾಕೊಳ್ತೀನಿ ಅಂತ ಹಾಕೊಂಡಿದ್ದಾಳೆ ಗೈಸ್. ಸೂಪರ್. ಎಷ್ಟು ಹಾಕ್ಲಿಸ್ತಿದ್ಯೇ, ಎಷ್ಟು ನಿದ್ದೆ ಮಾಡ್ತಾಳೆ ಅಂತಂದ್ರೆ ಗೈಸ್, ಬರೀ ಮಲಗು 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 ಮಲಗಿದ್ದಲ್ಲ ಇಲ್ಲಿ, ಅಲ್ಲೋಗಿ ಮಲಗಿದ್ದಂತಲ್ಲ ರೂಮಲ್ಲಿ. ಸೊ ಗೈಸ್ ನಡಿ ಮುಖ ತೊಳ್ಕೊಳ್ಳೋಣ ಬಾ. ಹೇ ಗೈಸ್, ಇದು ನನ್ನ ಸೆಕೆಂಡ್ ಔಟ್ಫಿಟ್. ಸೊ ಪಾರ್ಟಿಗೆ ಅಂತ ಹೇಳಿ ತೊಗೊಂಡಿರೋದು. ಸೊ ಬನ್ನಿ, ಯಾರ್ಯಾರು ಏನೇನು, ಭೂಮಿಕವರೇ ಬನ್ನಿ, ಭೂಮಿಕವರೇ. ನಾನೇನಿಲ್ಲ, ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ. ಗೈಸ್ ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದೆ. ಸೊ ಇವಾಗ ಎಲ್ಲನೂ ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ, ಬಿಕಾಸ್ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಹಾಗೆ ಹೋಗ್ತೀವಿ ಗೈಸ್. ಸೊ ಅದಕ್ಕೆ ಬೆಂಗಳೂರಿಗೆ ಹೋಗಬೇಕು. ನೈಟ್ 12 ಗಂಟೆಗೆ ಟ್ರೈನ್ ಇದೆ. ಸೊ ಯಾ, ಫುಲ್ ತೋರಿಸ್ತೆ ಔಟ್ಫಿಟ್ಟು, ಫುಲ್ ತೋರಿಸ್ತಾ ಇದೆ ಗೈಸ್. ಮಾತಾಡೋ ಗೈಸ್. ನೋಡಿ ಇದು ನನ್ನ ಫುಲ್ ಔಟ್ಫಿಟ್. ಚೆನ್ನಾಗಿ ಕಾಣ್ತಿದ್ಯಾ? ಹೆಂಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಡಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ, ಬಿಕಾಸ್ ಇದು ಬರ್ಡೇ ಪಾರ್ಟಿ. ಸೊ ಪ್ಲೀಸ್ ಪಾರ್ಟಿಗೂ ಕೂಡ ಚೇಂಜ್ ಆಗಿದ್ದೀರಾ ಕಾವ್ಯಕ್ಕ, ನೀವು ಚೇಂಜ್ ಆಗಿಬಿಟ್ಟಿದ್ದೀರಾ, ಅದೇ ಡ್ರೆಸ್ ಹಾಕ್ಕೊಳ್ಳಿ, ಸ್ಯಾರಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಡಿ ದಯವಿಟ್ಟು ಪ್ಲೀಸ್. ಸೊ ಫುಲ್ ಇದೆ, ಮೈ ತುಂಬ ಹಾಕೊಂಡಿದ್ದೀನಿ ಬಟ್ಟೆನ. ಸೊ ಎಲ್ಲೂ ಏನು ಎಕ್ಸ್ಪೋಸ್ ಮಾಡಿಲ್ಲ. ಸೊ ಮೈ ತುಂಬ ಇದೆ ಬಟ್ಟೆ. ಸೊ ಪಾರ್ಟಿಗೆ ಅಂತ ಹೇಳಿ ಆರ್ಡ್ರ್ ಮಾಡಿ ತೊಗೊಂಡಿರೋದಿದ್ದು. ಸೊ ದಯವಿಟ್ಟು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ನೋಡಿ ಗೈಸ್, ಬರ್ಡೇ ಗರ್ಲ್ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ? ಸೊ ಎಲ್ಲರೂ ಕೂಡ ವಿಶ್ ಮಾಡಿ ಅವಳಿಗೆ. ಓದ್ ವ್ಲಾಗಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿರೋರು ಎಲ್ರಿಗೂ ಕೂಡ. ನಾವು ಫೈನಲಿ ರೆಡಿಯಾಗಿ ಮೇಲ್ಗಡೆ ಬಂದ್ವಿ ಬರ್ಡೇ ಪಾರ್ಟಿಗೆ. ಒಂದು 9 ಗಂಟೆ ಆಗಿತ್ತು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ. ಆ್ಯಂಕರ್ ಕೂಡ ಇದ್ದರು, ನೀವೇ ನೋಡ್ತಾ ಇರ್ಬೋದು. ಅಷ್ಟಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಸೊ ನಾನು ಈಗೆಲ್ಲ ಕ್ಲಿಪ್ಪಿಂಗ್ಸ್ನು ಕೂಡ ಕಾವ್ಯಕನಿಂದನೇ ಕಳಿಸ್ಕೊಂಡಿದ್ದೆ, ಇದ್ರೆ ಕಳಿಸಿ ಅಂತ. ಯಾಕೆ ಅಂತಂದರೆ ಸ್ವಲ್ಪ ರಶ್ ಇದ್ದಿದ್ದರಿಂದ, ವಿಷ್ಣು ಕೂಡ ನನ್ನ ಜೊತೆ ಇದ್ದಿದ್ದರಿಂದ ಅಷ್ಟಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನರ್ತನ ಅದು ವಿಟಿ ಕೂಡ ರೆಡಿ ಮಾಡಿದ್ರು, ಅವರು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಬರುತ್ತೆ ನೋಡಿ. ಹಾಗೆ ಡೆಕೋರೇಷನ್ ಈ ಥರ ಇತ್ತು ನೋಡಿ. ಬರ್ಡೇಗಲ್ಲಿ ಹೇಗೆ ಕಾಣ್ತಿದ್ದಾಳೆ ಅಂತ, ಔಟ್ಫಿಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು ಗೈಸ್ ಬರ್ಡೇ. ಅದಾದಮೇಲೆ ನಾವು ಹೋಗಿ ಅವಳಿಗೆ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ. ಸೊ ಗೈಸ್ ಈಗ ಜಸ್ಟ್ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಆಯಿತು. ವಿಷ್ಣುಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದೆ ನಾನು, ಖಾಲಿ ಆಯ್ತು ಈಗ. ಐಸ್ ಬೇಕಂತ ಅವನಿಗೆ ತಗೋ. ನೋಡಿ ಗೈಸ್ ಡೆಕೋರೇಷನ್ ಹೇಗಿದೆ. ಸೊ ಬರ್ಡೇ ಗರ್ಲ್ನ ಕೂಡ ನಾನು ತೋರಿಸ್ತೀನಿ, ಅಲ್ಲಿ ಹೋಗಿ ಸಿಗೋಣ ಗೈಸ್. ಇನ್ನು ಗಿಫ್ಟಿಗೆ ಅಂತ ಬಂದರೆ ನಮಗಂತೂ ತುಂಬಾ ಕನ್ಫ್ಯೂಷನ್ ಇತ್ತು, ಏನಪ್ಪ ಗಿಫ್ಟ್ ಕೊಡೋದು ಅಂತ. ಅದಕ್ಕೆ ಈ ಒಂದು ಸಿಲ್ವರ್ ಇಯರಿಂಗ್ ಹಾಗೂ ಈ ಒಂದು ಸಿಲ್ವರ್ ರಿಂಗ್ನ ಗಿಫ್ಟ್ ಕೊಟ್ವಿ. ಎರಡೂ ಕೂಡ ಹೇಗಿದೆ ಅಂತ ಗೊತ್ತಿಲ್ಲ, ನೀವೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಗಿಫ್ಟ್ ಅಂತ. ಇನ್ನು ಊಟ ವಿಚಾರ ಬಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ನಾವೇ ಸರ್ವ್ ಮಾಡಿಕೊಂಡು ಏನು ಐಟಮ್ ಬೇಕು ಅದನ್ನು ತಿನ್ನೋ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಕೇಕ್ ತಿಂತಿದ್ವಿ. ಊಟ ಹೇಗಿತ್ತು?
ಸಕ್ಕದಾಗಿತ್ತು. ಹೆಂಗಿತ್ತು ಊಟ? ಫುಲ್ ಬ್ಲರ್ ಬ್ಲರ್ ಕಾಣ್ತಿದ್ದೀರ ಕೈಗೆ. ಹಾಯ್ ತಗೊಳ್ಳಿ ಸರ್, ತಿನ್ನಿ, ನಿಮಗೋಸ್ಕರ ನಾನು ತಂದಿದ್ದು ಕೇಕ್. ತಿನ್ನು. ನೋಡಿ ಇಲ್ಲಿ ಲವರ್ಸ್ ಅಡ್ಡ. ಹಸ್ಬೆಂಡ್ ವೈಫ್, ಬೇಬಿ ಇಸ್ ಕಮಿಂಗ್. ಹಸ್ಬೆಂಡ್ ವೈಫ್ ಇವಾಗ ಮಾಮ್ ಆ್ಯಂಡ್ ಡ್ಯಾಡ್. ಅಂಕಲ್ ಇನ್ ಆಂಟಿ. ತಿನ್ನಮ್ಮ, ತಿನ್ನು ಕಂದ, ನೀನ್ ತಿನ್ನಬೇಕು ಕಂದ, ನೀನು ತಿನ್ನು ಕಂದ. ಅಮ್ಮಂಗೆ ತಿನ್ಸಲ್ಲ ತಿನ್ಸಲ್ಲ ಅಂತ ನೋಡಿ ಗೈಸ್ ಕೇಕ್. ಥ್ಯಾಂಕ್ ಯು ಕಂದಮ್ಮ. ನೀನು ತಿನ್ನೀಗ. ಗುಡ್ ಬಾಯ್. ನೋಡಿ ಗೈಸ್, ನೋಡಿ ಈಗ ಕುಡಿತಾನೆ ಒಬ್ಬನೇ ನೀರು. ಎಷ್ಟೆಷ್ಟಿದ್ದೋ ಇವಾಗ ಒಬ್ಬನೇ ನೀರು ಕುಡಿಯೋಷ್ಟು, ಅದು ಅವ್ನಿಗೆ ಎಷ್ಟು ಬೇಕು ಅಷ್ಟೇ ದೊಡ್ಡನಾಗಿದ್ದಾನೆ. ನೋಡ್ತಾನೆ. ಹಲೋ ಹೀರೋ, ಹಾಯ್ ಗೈಸ್, ಹಾಯ್ ಮಾಡು, ಹಾಯ್ ಗೈಸ್ ಅನು. ಓ ಆಟಿಟ್ಯೂಡ್ ಬಾಯ್ ವಿಷ್ಣು. ಕುಡಿಕಂತ ನೀರು ಒಳ್ಳೇದು, ಆರೋಗ್ಯ. ಕುಡಿ ಸಾಂಗ್ ಫೋನ್ ನೋಡಿಕೊಂಡು ಮಜವಾಗಿ ಕುಡಿತಿದ್ದಾನೆ. ಯಾರು ನೀನು? ನಾನೆಲ್ಲ ಅಳ್ತಿದ್ದಿದ್ದು ಅವಾಗ, ಅಳ್ತಿದ್ದು ನೀನು ಅಳ್ತಿದ್ದು ನಾನಲ್ಲ. ನೀನು ಮುಖ ಅಳೋ ಮುಖ ನಿಂದು ಅಳ ಮುಖ. ನಾನು ಮಾತಾಡ್ಸ್ಬೇಡ ಅಂಬೆ, ಅವ್ನು ಯಾರಂತಾನೆ ಗೊತ್ತಿಲ್ಲ ನನಗೆ. ಅವನು ಎಲ್ಲರ ಹತ್ರ ಜಗಳಕ್ಕೆ ಬೀಳ್ತಾನೆ. ಅಂಬೆ ಅವ್ನು ಎಲ್ಲಿ ನೋಡಿಲ್ಲ, ಯಾಕೆ ನನ್ನ ಗಂಡಂಗೆ ಹೊಡಿಯೋದು? ನೀನು ಮಾತಾಡಕ್ಕೆ ಹೋಗ್ಬೇಡ. ನೀನ್ ಮಾತಾಡ್ಬೇಡ. ನಿಂದೇನೆ ಇದು ಮಾಡಿದ್ದು, ಲೇಟ್ ಆಗಿದ್ದು. ಯಾವಾಗಲೂ ಮಲ್ಕೊಂಡ್ರೆ ನೀನ್ ಕಣ, ನಿನ್ನಿಂದ ಲೇಟ್ ಕಣ ಆಡ್ತಾನೆ ನಮ್ಗೆ. ಅಲ್ಲಿ ಟೈಮ್ ಮಿಸ್ ಆಗ್ಬೇಕು, ಅವಾಗ ಹೇಳ್ತೀನಿ ನಿನಗೆ. ನಿಂದೆ ಕಣ, ನಂದಲ್ಲ. ಬಾಯಿ ಕಮ್ಮಿ ಮಾಡು ಸ್ವಲ್ಪ, ಬಾಯಿ ಕಮ್ಮಿ ಮಾಡು. ಅವ್ರಿಗೇನು ಹೇಳ್ಬೇಡಿಲ್ಲ, ನನಗೆ ಹೇಳು. ಇಲ್ಲ ಅವ್ರಿಗೇನು ಹೇಳಿದ್ರೆ ಅವ್ರು ಕೇಳ್ಸಲ್ಲ, ಅವ್ರು ಕಿವುಡ್ರು. ನಿನ್ನಿಂದ ಎವ್ರಿ ಲೇಟ್ ಕಣ. ಕಣ ಬೇಡ ಬಿಡು ಅವನಿಂದ ಅಲ್ವಂತ. ಏಕೆ ಮುಚ್ಚಲೆ, ಬಾಯಿ ಮುಚ್ಚಲೆ. ಏನಿ ನನ್ನ ಗಂಡಂಗೆ ಹೊಡೆಯೋದು? ಮಾತಾಡ್ಸ್ಬೇಡ ಸುಮ್ಮನಿರು. ಖುಷಿನಾ? ಯಾಕೆ ಹೋಗ್ಯದ ನೋಡಿದ್ರ? ಏಟು ಕಿಸು ಕೊಡು ವಿಷ್ಣು. ಮಮ್ಮ ಕೈ ಕಿಸು ಕೊಡು. ಇಲ್ಲಡ ಸುಮ್ಮನಿರಲ್ಲ, ಬಾಯಿ ನೋವು ಬರುತ್ತೆ, ನಂಗೆ ಕಿವಿ ನೋವು ಬಂತು. ಕಿಸ್ಸು ಕೊಡು ಪಪ್ಪಂಗೆ. ಇಲ್ಲಿ ಕಿಸ್ಸು ಕೊಡು. ಥ್ಯಾಂಕ್ ಯು ಮಮ್ಮಗೆ. ನನಗ ಮಮ್ಮಗೆ ಥ್ಯಾಂಕ್ ಯು. ಇಲ್ಲಿ ಎಲ್ಲರಿಗೂ ಇಲ್ಲಿ ಕೊಡು. ಇಲ್ಲಿ ಜನಗಳಿಗೆ ಕೊಡು. ಇಲ್ಲಿ ಹಿಂಗೇನು, ಇಲ್ಲಿ ಫೋನಿಗೆ. ಇಲ್ಲಿ ಈ ಕಡೆ. ಆಯ್ತು, ತಪ್ಪಾಯ್ತು ನಮ್ದೆ. ತಪ್ಪಾಯ್ತು, ಇಲ್ಲಿ ತಪ್ಪಾಯ್ತು. ಸಾರಿ. ಪಪ್ಪಿ ಕೊಡು. ತಪ್ಪಾಯ್ತು. ಸುಮ್ಮನೆ ಮಾತಾಡಿಸ್ಬೇಡ, ಬಾಯಿ ನೋವು ಬಂದು ಸುಮ್ಮನೆ ಆಯ್ತು. ಗೈಸ್, ಇದು ಬಗೆಹರಿಯಾದ ಸಮಸ್ಯೆ, ಬಿಟ್ಟಾಕ್ಬಿಡ್ತೀನಿ. ಗೈಸ್ ಅಂತೆ ನಿಮಗೂ ಅಷ್ಟೇ. ಗೈಸ್ ಅನು ವಿಷ್ಣು. ಇಲ್ಲಿ ಗೈಸ್ ಅನು, ಗೈಸ್ ಅನು. ಕಣ್ಣು ಬಿಟ್ಟರೆ ನೋಡು.
ಅವನ ಹತ್ರ ಕಾಮಿಡಿ ಆಗಿದ್ರೆ ಚೆನ್ನಾಗಿ ಮಾತಾಡ್ತಾನೆ. ನಾವು ಒಂದು ಸ್ವಲ್ಪ ಸಿಟ್ ಮಾಡ್ಕೊಂಡು ಮುಚ್ಕೊಡೋದು. ಮಾಡೀಗ ಏನು ಏಯ್ ಏಕೇನು ಕೊಡ ನಂಗೆ ಕೋಪ ಮಾಡ್ಕೊಂಡ್ರೆ ಮುದ್ದು ಕೊಡ್ತಾನೆ ಅಂದ್ರೆ ಹೊಡೆದೇ ಬಿಟ್ಟ. ಸೊ ಮಿಸ್ ನಾವೀಗ ಹೊರಟಿದ್ದೀವಿ. ಇಲ್ಲಿ ಜಾಗ ಕುತ್ಕೊಳ್ಳೋಕ್ಕೂ ಇಲ್ಲ ಅಪ್ಪ, ಮಲ್ಕೊಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹೆಂಗೆ ಮಾಡಬೇಕು ಏನೋ ಗೊತ್ತಾಗ್ತಾಯಿಲ್ಲ. ಒಬ್ರೊಬ್ರು ಮೂತಿ ನೋಡ್ರಿ, ಅಂಗಿ ನೋಡಿ ಅಂಗಿ, ಒಬ್ರೊಬ್ರು ಮೂತಿ ಒಂಥರ ಅಂಗಿ. ಈ ಕಡೆ ಸ್ವಲ್ಪ ಭೂಮಿ ತೋರಿಸ್ತೀನಿ. ವಾಮಿಟ್ ಬರ್ತಿದ್ಯಾ? ಫ್ಯಾನ್ ಹಾಕಿದ್ರೆ ನೋಡಿ ಇತ್ತು. ಸುಮ್ಮನೆ ಸಿಟ್ಟಿಂಗ್ ಎಷ್ಟೋ ಬೆಸ್ಟ್ ಇತ್ತು ಸ್ಲೀಪಿಂಗಿಂತ. 5 ಅವರ್ ಕುತ್ಕೊಂಡೆ ಹೋಗ್ಬಿಡ್ತೀವಿ. ಇರಲಿ ಗೈಸ್, ಆಗ್ತಾಯಿಲ್ಲ. ಇದು ಎದ್ದು ಕೂರಕ್ಕೆ ಒಂದು ಸ್ವಲ್ಪ ಜಾಗ ಇದ್ರೂ ಪರವಾಗಿರ್ತಿರ್ಲಿಲ್ಲ. ಎದ್ದು ಕೂರಕ್ಕೆ ಆಗ್ತಾಯಿಲ್ಲ ಗೈಸ್. ಇದು ಈಗ ನಾವು ನಮ್ಮ ಏರಿಯಾಗೆ ಬಂದ್ವಿ. ಲೈಟಿಂಗ್ಸ್ ಫುಲ್ ಜಿಗಿ ಜಿಗಿ. ನಾವು ಬರೋಷ್ಟೊತ್ತಿಲ್ಲಿ ಅಣ್ಣ ಮಾಡ್ಕೊಂಡಿಸ್ತಾರೆ ನೋಡಿ ಗೈಸ್. ಇವಾಗ ಬಂದಿದ್ದೀವಿ, ಎಲ್ಲರೂ ನಿದ್ದೆಗಣ್ಣಲ್ಲಿ. ನೋಡಿ ಗೈಸ್ ಎಷ್ಟು ಲೈಟಿಂಗ್ ಹಾಕಿದ್ದಾರೆ ಅಂತ. ನಾವು ಇವಾಗ ಜಸ್ಟ್ ಟ್ರೈನ್ ಇಳಿದು ಬಂದ್ವಿ. ನಿದ್ದೆ ಅಂದ್ರೆ ನಿದ್ದೆ ಗೈಸ್. ಒಂದು ಚೂರು ಕಣ್ಣು ಮುಚ್ಚಿಲ್ಲ. 1 ಅವರ್ ಮಲಗಿದ್ದೀನಿ ಅಷ್ಟೇ ನಾನು. ಬಿಟ್ರೆ ಮಲ್ಗೆ ಇಲ್ಲ. ಅಂಬಿ ಅಂತೂ ಕಣ್ಣು ರೆಪ್ಪೆ ಕೂಡ ಮುಚ್ಚಿಲ್ಲ. ಹಲೋ ಅಂಬಿ, ಯಾಕೆ ಮುಚ್ಚಿಲ್ಲ? ಅವ್ರ ರೆಪ್ಪೆ ಎಲ್ಲ ಮುಚ್ಚಿದ್ದೀನಿ, ಮಲಗಿಲ್ಲ ಅಷ್ಟೇ. ನಾನು ಅಷ್ಟೇ ಕಣ್ಣು ಮುಚ್ಚಿದ್ದೆ, ಮನೆಗಿಲ್ಲ. ರೆಪ್ಪೆ ಮುಚ್ಚಿಲ್ಲ ಅಂತ ಹೆಂಗೆ ಸುಳ್ಳು ಹೇಳ್ತಾರ? ಯಪ್ಪ ಅಂದ್ರೆ ಮಲ್ಗಿಲ್ಲ ಅಂತ ಅರ್ಥ. ಸೊ ಈಗ ನಾವು ಟೀ ಕುಡಿಯೋಕೆ ಅಂತ ಬಂದಿದ್ದೀವಿ. ಟೈಮ್ ಎಷ್ಟು ಗೈಸ್? ಫೈನಲಿ ನಾವು ಟೀ ಕುಡಿತಾ ಇದ್ದೀವಿ, ಬಿಸಿ ಬಿಸಿ ಟೀ. ಅಪ್ಪ ಎಷ್ಟು ಚಳಿ ಇದೆ ಅಂತಂದ್ರೆ ಬೆಳಗಿನ ಜಾವ ತುಂಬ ಚಳಿ ಇದೆ. ವಿಷ್ಣು ಗುಡ್ ಮಾರ್ನಿಂಗ್. ಓಯ್ ತಗೊಬಂದ ನಮಗೆ ನೋಡ್ರಿ, ಇದೆಲ್ಲರದು ಎಡ್ಡಾಗ ಒರಿಜಿನಲ್ ಮುಖ. ನಮ್ದು ಇನ್ನೂ ಸ್ವಲ್ಪ ಮೇಕಪ್ ಹಂಗೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಡಿದ್ಬಿಟ್ಟು ಸಿಗ್ತೀವಿ ಗೈಸ್. ಬಿಸಿ ಆರೋಗ್ಬಿಟ್ರೆ ಮಜಾ ಇರೋಲ್ಲ. ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಗೈಸ್, ಅಪ್ಪ ನಮ್ಮ ಮನೆ, ನಮ್ಮ ದೇವರು. ನಿಜ ಹೇಳ್ತೀನಿ, ಎಲ್ಲೇ ಹೋಗಿ ಬನ್ನಿ, ನೀವು ಎಲ್ಲೇ ಹೋಗಿ ಬನ್ನಿ, ಒಂದೊಂದು ಟೈಮ್ ಅನಿಸ್ತಾ ಇರುತ್ತೆ ಮನೇಲಿದ್ದು ನಾವು ಯಾಕೆ ಹಿಂಗಿದ್ದೀವಿ, ಎಲ್ಲಾದರೂ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ. ನಾವು ಆಚೆ ಹೋಗಿ ಎಷ್ಟೇ ಎಂಜಾಯ್ ಮಾಡ್ಕೊಂಡು ಬಂದ್ರೂ, ಸೊ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಗೆ ಬಂದ ತಕ್ಷಣ ಸಿಗೋ ಈ ನೆಮ್ಮದಿ ಇದೆಯಲ್ಲ, ಎಷ್ಟು ಕೊಟ್ಟರೂ ಸಾಕಾಗಲ್ಲ ಗೈಸ್. ನಾವೆಷ್ಟೇ ಆಚೆಗಡೆ ಎಂಜಾಯ್ ಮಾಡಿ, ನಮ್ಗೆ ಎಷ್ಟೇ ಆಚೆಗಡೆ ಸೌಕರ್ಯಗಳಿದ್ರು, ನಮ್ಗೆ ಎಷ್ಟೇ ಫೆಸಿಲಿಟೀಸ್ ಏನೇ ಇರಲಿ, ನಮ್ಮ ಮನೆಯೇ ಅದೊಂಥರ ವೈಬ್. ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಒಳಗಡೆ ಬಂದ ತಕ್ಷಣ ಆಗೋ ಫೀಲು, ಆ ಒಂದು ವೈಬ್ಸ್, ಪಾಸಿಟಿವ್ ವೈಬ್ಸ್. ನನ್ನ ಕಣ್ಣು ನೋಡ್ತಾ ಇರ್ಬೋದು ನೀವು, ಹಿಂಗಾಗಿದೆ ಕಣ್ಣು ಅಂತ. ಅಷ್ಟು ನಿದ್ದೆ. ವಿಷ್ಣುನ ಮಲಗಿಸೋದು, ವಿಷ್ಣುನ ಹಿಡ್ಕೊಳ್ಳೋದು ಇದೆಯಲ್ಲ ಗೈಸ್, ಅದು ಹೇಳ್ದಷ್ಟು ಸುಲಭ ಅಲ್ಲ. ಅವನ್ನ ಇಟ್ಕೊಳ್ಳೋದು, ಅವನ್ನ ಮ್ಯಾನೇಜ್ ಮಾಡೋದು. ಅಷ್ಟೂ ತುಂಟ ಅವನು, ಅಷ್ಟೂ ತೀಟೆ ಮಾಡ್ತಾಯಿರ್ತಾನೆ, ಹಠ ಜಾಸ್ತಿ, ಮಲಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ 1 ಗಂಟೆ 2 ಗಂಟೆ ಬೇಕು ಅವ್ನು ಮಲಗೋಕ್ಕೆ. 2 ಗಂಟೆಗೆ ಮಲಗ್ತಾನೆ. ನಾನು ಎಲ್ಲಿಂದ ಮಲಗಲಿ? ಟ್ರೈನಲ್ಲಿ ಜಾಗ ಇಲ್ಲ ಅವನ ಪಕ್ಕ ಮಲಗೋಕ್ಕೆ. ಕುಂತೇ ಇದ್ದೀನಿ, ಹಿಂಗೆ ತೂಗುಡಿಸ್ತಾ ಇದೆ ನಾನು ಟ್ರೈನ್ ಪೂರ್ತಿ. ಬಿಕಾಸ್ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ನಾನು ಅವ್ನ ಪಕ್ಕ ಮಲ್ಕೊಂಡು ಇಕ್ಕಟ್ಟಾಗೋದು ಬೇಡ ಅಂಥೇಳಿ. ಸೊ ಅಪ್ಪ ಮಗ ಇವಾಗ ಕೆಳಗೆ ಅಲ್ಲಿ ಆಟೋ ಹತ್ರ ಪವನಣ್ಣನ ಹತ್ರ ಮಾತಾಡಿಕೊಂಡು ಇವಾಗ ಬಂದರು ಫೈನಲಿ ಮನೆಗೆ. ನಾನೀಗ ವಿಷ್ಣುಗೆ ದೃಷ್ಟಿ ತೆಗಿತೀನಿ. ಜರುಗ್ರೆ ಕಡೆ, ಯಾಕಂದರೆ ದೃಷ್ಟಿ ತೆಗೆದು ಅವನು ಒಳಗೆ ಕರ್ಕೊಳ್ಳೋದು ಇಲ್ಲ ಆಚೆ ಹೋಗಿ ಬಂದಾಗ. ವಿಷ್ಣು ನಡಿ ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ, ತೆಗ್ದುಬಿಟ್ಟು ಸಿಗ್ತೀನಿ. ಹಿಂದಕ್ಕೆ ಬಾ. ಮನೆಗೆ ವಾಪಸ್ ಬಂದಾಗ ಫೀಲ್ ಅಂಬಿ? ಎಲ್ಲೆಲ್ಲಿ ಹೋದ್ರೂ ನಮ್ಮ ಮನೆಗೆ ಬಂದಾಗ ನಮ್ಗೆ ಏನೋ ಒಂಥರ. ಅದನ್ನೇ ನಾನು ಇಷ್ಟೊತ್ತು ಮಾತಾಡ್ತಿದ್ದೆ. ಸರಿ, ಅವ್ನು ಶೂಸ್ ಬಿಚ್ಚು, ಬೇಗ ಮಲ್ಕೊಳ್ಳೋಣ. ಸೊ ಗೈಸ್, ಮಲಗಿ ಸಿಗ್ತೀನಿ. ಗುಡ್ ನೈಟ್. ಬೆಳಗಿನ ಜಾವ 5 ಗಂಟೆಗೆ ಸ್ಲೀಪಿಂಗ್ ನಾನು. ಗುಡ್ ನೈಟ್ ಗೈಸ್. ನಾನು ಮಲ್ಕೊಂಡು 1 ಗಂಟೆಗೆ ಎದ್ದೆ, ಅಲ್ಲ 12ವರೆಗೆ ಎದ್ದು ಸ್ವಲ್ಪ ಊಟ ತಿಂದು ಇವಾಗ ಚಿಕನ್ ತಿನ್ಬೇಕು ಅನಿಸ್ತಿತ್ತು. ಸೊ ವಿಂಗ್ಸ್ ತಿನ್ಬೇಕಂತ, ಸೊ ಅದಕ್ಕೆ ಬಿಸಿ ಬಿಸಿ ತರಿಸಿದ್ದೀನಿ. ದರ್ಶು ಕೈಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಭೂಮಿ ತಿನ್ನಲ್ಲ, ಯಾಕಂದ್ರೆ ಅವ್ರ ಮನೆ ವಾರ. ದರ್ಶು ನೀನು ತಿಂತಲ್ಲ? ನಾನು ತಿಂದಿಲ್ಲ ಅಂತ. ಅಂಬಿ ತಿನ್ನು ಅಂದರೆ ಅಲ್ಲಿ ಗೇಮ್ ಮಾಡ್ಕೊಂಡು ಕುಂತಿದ್ದಾನೆ. ಇಲ್ಲಿ ವಿಷ್ಣು ಐಸ್ ಕೇಳ್ತಿದ್ದಾನೆ. ತುಂಬ ಬಿಸಿ ಬಿಸಿ ಇದೆ, ಸಕ್ಕತ್ತಾಗಿದೆ, ಕ್ರಿಸ್ಪಿಯಾಗಿ. ತಿಂದು ಸಿಗ್ತೀನಿ ಗೈಸ್.
ಗೈಸ್ ಇದು ಶಿವಮೊಗ್ಗದಿಂದ ಬಂದು ನೆಕ್ಸ್ಟ್ ಡೇ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಟೈರ್ಡ್. ಟ್ರಾವೆಲ್ ಅಂತಂದ್ರೆ ಹಂಗೆ ಇರುತ್ತೆ. ಯಾಕಂದ್ರೆ ಗೈಸ್ ನಾವು ಆಲ್ಮೋಸ್ಟ್ ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಎಲ್ಲೂ ಹೋಗಲ್ಲ. ಆಲ್ಮೋಸ್ಟ್ ಬರೀ ನಮ್ದು ಮನೆ ಅಂದ್ರೆ ಅಲ್ಲಿ ಆಚೆ ಈಚೆ ಎಷ್ಟೇ ಓಡಾಡೋದು. ಇನ್ನು ಆಲ್ಮೋಸ್ಟ್ ಎಲ್ಲೂ ಹೋಗೋದಿಲ್ಲ. ಹೋದ್ರೆ ಏನೋ ಒಂದು 4-5 ವರ್ಷಕ್ಕೊಂದ್ಸಲಿ ನಮ್ಮ ಊರಿಗೆ ಎಲ್ಲಾದ್ರೂ ಆಚೆ ಹೋದ್ರೆ ಅಷ್ಟೇ. ಬಟ್ ಇವಾಗ ಜರ್ನಿ ಮಾಡಿ ಬಂದಿದೀವಲ್ವಾ, ಅದಕ್ಕೆ ನಮ್ಗೊಂದ್ ಸ್ವಲ್ಪ ಟೈರ್ಡ್ ಅಂತ ಅನ್ಸಿದೆ ಅಷ್ಟೇ. ಸೊ ವಿಷ್ಣುಗೂ ಕೂಡ ಸ್ನಾನ ಮಾಡಿಸಿದೀವಿ, ಅವನು ಕೂಡ ಮಲ್ಕೊಂಡಿದ್ದಾನೆ. ಇವತ್ತಿಗೆ ಎಲ್ಲ ಪೂರ್ತಿ ಎಲ್ಲ ಕ್ಲಿಯರ್ ಆಗಿದೆ. ಪಾಪದ ಬರ್ತಡೇ ಇತ್ತು, ವಿಶ್ ಮಾಡಿದೀನಿ. ಇವಾಗ ಇನ್ನೊಂದ್ಸಲ ಇದ್ರಲ್ಲಿ ವಿಶ್ ಮಾಡ್ತೀನಿ, ಹ್ಯಾಪಿ ಬರ್ಡೇ. ನೆಕ್ಸ್ಟ್ ವರ್ಷ ಮತ್ತೆ ಆಯ್ತು, ಬಿಲೇಟೆಡ್ ಆಗೋಯ್ತು. ಆಗೋಯ್ತಾ? ಓಕೆ, ಯಾಕೆ ಹೋಗ್ಬಿಟ್ಟು ನೆಕ್ಸ್ಟ್ ವರ್ಷದ ಹೇಳ್ತೀನಿ. ನೆಕ್ಸ್ಟ್ ವರ್ಷನೇ ಸಿಗೋದಂತ ಅವ್ರಿಗೆ ಅರ್ಥ ಆಗಂಗೆ ಹೇಳ್ತಾರ ನಾನು. ಅಷ್ಟೇ ಚೆನ್ನಾಗ್ ಅನಿಸ್ತಾ ಹೋಗ್ ಬಂದಿದ್ದು. ಅದೇ ರೂಮಲ್ಲೇ ಕೂಡ ಹಾಕ್ಬಿಟ್ಟಾಗ ಆ ರೂಮ್ ಬಿಟ್ಟು ಆಚೆ ಹೋಗಿಲ್ಲ. ಅದೊಂಥರ ಸಿಟಿ ಅನ್ಸುತ್ತೆ ಅದು ಮೋಸ್ಟ್ಲಿ, ಎಲ್ಲೂ ಓಡಾಡಕ್ ಇನ್ನ ಬೋತ್ ವ್ಲಾಗ್ ಅಲ್ಲಿ ತುಂಬಾ ಜನ ಶಿವಮೊಗ್ಗದವರು ಕಮೆಂಟ್ ಹಾಕಿದ್ರಿ, ಐ ಆಮ್ ಫ್ರಮ್ ಶಿವಮೊಗ್ಗ ಅಂತ. ಎಲ್ಲಾ ಶಿವಮೊಗ್ಗದಲ್ಲಿರೋರ್ಗು ಪ್ರತಿಯೊಬ್ಬರಿಗೂ ಹಾಯ್. ಯಾರೇ ವ್ಲಾಗ್ ನೋಡ್ತಿದ್ರು ಎಲ್ಲರಿಗೂ ಕೂಡ ನಮಸ್ಕಾರ. ಸೊ ಅಷ್ಟೇ, ತುಂಬಾ ಜನ ಇದ್ರು ಶಿವಮೊಗ್ಗದಿಂದ. ಏನಿಲ್ಲ ಅಂತಂದ್ರೆ ಒಂದು 20 ಜನ ಕಮೆಂಟ್ ಹಾಕಿದ್ದಾರೆ, ಐ ಆಮ್ ಫ್ರಮ್ ಶಿವಮೊಗ್ಗ, ಐ ಆಮ್ ಫ್ರಮ್ ಶಿವಮೊಗ್ಗ. ಆಮೇಲೆ ಇನ್ನೊಂದು ಯಾವುದೋ ಅಲ್ಲಿ ಎಸ್ಸಿಂದಾನೇ ಸ್ಟಾರ್ಟ್ ಆಗುತ್ತೆ, ಆ ಊರಿಂದನೂ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು ಶಿವಮೊಗ್ಗ. ಭದ್ರಾವತಿನೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ಟ್ರೈನಲ್ಲಿ ಬರಬೇಕಾದ್ರೆ ತುಂಬಾನೇ ಎಲ್ಲ ಚೆನ್ನಾಗಿತ್ತು. ಅಲ್ಲೇನು ಹೊಳೆ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು ನಮ್ಗೆ. ಅಂಡ್ ತುಂಬಾ ಜನ ನಾವು ನರ್ತನಿಗೆ ಆ ಸಿಲ್ವರ್ ಇಯರಿಂಗ್ಸ್ ತರಕ್ ಹೋದಾಗ, ಜೊತೆಗೆ ನನಗೆ ಬಟ್ಟೆ ಮತ್ತೆ ವಿಷ್ಣು ಬಟ್ಟೆ ತರಕ್ ಹೋದಾಗ ಸಾಕಷ್ಟು ಜನ ನಮ್ಮನ್ನ ಕಂಡಿಡ್ದಿದ್ದೀರಾ ಅಲ್ವಾ ಅಂಬಿ. ವಿಷ್ಣುಗೆ ಲಾಲಿಪಾಪು, ಕಾರು ಎಲ್ಲ ಕಟ್ ಕಳ್ಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲೇ ಹೋದ್ರು ನಮ್ಮನ್ನ ಕಂಡಿಡಿತಾ ಇದ್ದೀರಾ, ಅದು ನಮ್ ಕೋಟಿ ಜನ್ಮದ ಪುಣ್ಯ. ಸೊ ಏನಿಲ್ಲ ಅಂತಂದ್ರು ಜನಗಳ ಸಪೋರ್ಟ್ ಇರ್ಬೇಕು, ಜನಗಳ ಪ್ರೀತಿ ಸಂಪಾದನೆ ಮಾಡ್ಬೇಕು. ಸೊ ಆ ವಿಷಯದಲ್ಲಿ ನಮ್ಗೆ ಯಾವಾಗ್ಲೂ ಪಡ್ಕೊಂಡ್ ಬಂದಿದೀವಿ ಅನ್ನೋದು ಒಂದು ಖುಷಿ. ಏನು ಕಳ್ಕೊಂಡ್ರು ಬೇಜಾರಲ್ಲ, ಇದೊಂದು ಪಡ್ಕೊಂಡಿದೀವಲ್ಲ ಅದೊಂದೇ ಖುಷಿ ನಮ್ಗೆ ಅಷ್ಟೇ ಗೈಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಬಿಕವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂಡ್ ಔಟ್ಫಿಟ್ಸ್ ಅಂದ್ರೆ ಆ ತರ ಹಾಕಿದ್ನಲ್ಲ ಬಾಡಿಕಾನ್ ಫುಲ್ ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ನಲ್ಲ ಬಾಡಿಕಾನ್ ಅಂತಿದ್ದೀನಿ, ಅದ್ರಲ್ಲಿ ತುಂಬಾ ಜನ ಸ್ಲೀವ್ಲೆಸ್ ಹಾಕಿದ್ದೀರಾ, ಚೇಂಜ್ ಆಗಿದ್ದೀರಾ ಅಂತ ಕಮೆಂಟ್ ಆಗ್ತಾ ಇದ್ರಿ. ಹೇಳು ನೀನೆ ಅದ್ರ ಬಗ್ಗೆ. ನಾನೆಲ್ಲ ಗೈಸ್ ತಂದಿರೋದು, ಇವನೇ ತಂದಿರೋದು. ಅದು ಏನಾಯ್ತು ಗೊತ್ತಾ ಗೈಸ್, ಇವಳು ಎಲ್ಲೋ ಆಚೆ ಹೋಗ್ತೀನಿ ಅಂದ್ರೆ ಅದು ಇನ್ನೊಂದು ಯಾವ್ದು ಆ ಬಟ್ಟೆನ ಈಗ ವೈಟ್ ಕಲರ್ ಹಾಕೊಂಡಿದ್ದಲ್ಲ ಅದು ಬಾಡಿಕಾನ್, ಅದು ಅದನ್ನ ಹಾಕೊಂಡು ಹೋಗಕ್ಕಾಗಲ್ಲ, ಬೇರೆ ಯಾವ್ದಾದ್ರು ತಗೊಂಡು. ತುಂಬಾ ವೈಟ್ ಅಲ್ವಾ, ಗಲೀಜಾಗ್ಬಿಟ್ಟು. ಸಾಯಂಕಾಲ ಯಾವ್ದಾದ್ರು ಟ್ರೆಡಿಷನಲ್ ಇರೋ ತಗೋಬಾ ಅಂತ ಹೇಳಿ ಡೀಟೇಲ್ ಹೇಳ್ಬಿಡ್ತೀನಿ. ಪಾರ್ಟಿಗೆ ಹಾಕೋಬೇಕು ಅದನ್ನ, ಬೇಡ ನಂಗೆ ಯಾವ್ದಾರು ಒಂದು ಮಾಮೂಲಿ ಕಮ್ಮಿ ಇರೋದು ಡ್ರೆಸ್ ತಗೊಂಡ್ ಕೊಡು, ಇಲ್ಲಿ ಹಾಕೊಂಡು ಹೋಗ್ಬಿಟ್ಟು ಬರ್ತೀನಿ ದೇವಸ್ಥಾನಕ್ಕಂದ್ರು. ನಾನೇನ್ ಮಾಡಿದೆ, ಇವಳು ಹೋಯ್ತಲ್ಲ ಅಂತ ಅಂದ್ಬಿಟ್ಟು, ನನ್ಗೇನು ಹುಡುಗರ್ದಾದ್ರೆ ಏನೋ ಬಿಡಪ್ಪ ಹುಡುಕಿ ತರ್ಬೋದು, ಹುಡುಗಿ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿ ಇದು ಓಕೆ ಅದು ಫೋಟೋ ಕಳ್ಸಿದಾನೆ. ಎಲ್ಲಿ ಕಳ್ಸಿದಾನೆ? ಬರೀ ಕೆಳಗಡೆ ಮಾತ್ರ ಕಳ್ಸಿದಾನೆ, ಮೇಲ್ಗಡೆ ಸ್ಲೀವ್ಲೆಸ್ ಇರೋದ ನನ್ನ ಫೋಟೋನೇ ಕಳ್ಸಿಲ್ಲ. ನನ್ ಕಳ್ಸಿದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಹುಡುಗಿರ್ ಡ್ರೆಸ್? ಗೊತ್ತಾಗುತ್ತಾನೆ ಇದ್ರಲ್ಲಿ ಸ್ಲೀವ್ ಇಲ್ಲ ಅಂತ. ಆಮೇಲೆ ಅಲ್ಲಿ ಈ ಟೈಲರ್ ಅಂಗಡಿ ಇಲ್ಲ, ಏನಿಲ್ಲ. ಸ್ಲೀವ್ ಹಾಕ್ಸ್ಬೇಕು ಅಂತಂದ್ರೆ ನಮ್ಗೆ ಊರ್ ಗೊತ್ತಿಲ್ಲ, ಆಚೆ ಹೋಗಕ್ಕೆ ರೂಮಿಂದ ಏನೋ ಆಗ ಹೋಗಕ್ಕೆ ಆಗ್ತಲ್ಲ. ಯಾಕಂದ್ರೆ ಅಲ್ಲಿ ಫುಲ್ ಸಿಟಿ ಇದೆ, ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳು ಇಲ್ಲ, ಹೈವೇಗಳೇ ಇದೆ ಅಲ್ಲಿ. ಸೊ ಅಲ್ಲಿ ಹೋಗಿದ್ವಿ ಬಟ್ಟೆ ಟೈಲರ್ ಅಂಗಡಿ ಸ್ಟಿಚ್ ಮಾಡ್ಸಕ್ಕೆ, ನಮ್ಗೆ ಊರ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ಸೊ ಅಂಬೆಯಿಂದ ಇಲ್ಲ ಚೆನ್ನಾಗ್ ಕಾಣ್ತಿದೆ, ಹಾಕೋ ಒಂದ್ಸತಿ, ಏನಾಗಲ್ಲ ಸ್ವಲ್ಪ ಹೊತ್ತಲ್ವಾ ಹಾಕು ಅಂತ ಅಂದ. ಅದನ್ನ ವಿಡಿಯೋ ಮಾಡಿ ಬಿಟ್ಟಿದ್ಕೆ ಎಷ್ಟು ಜನ ಕಮೆಂಟ್ ಆಗ್ತಿದ್ದೀರಾ ಗೈಸ್, ಚೇಂಜ್ ಆಗಿದ್ದೀರಾ ಅಂತ. ಅನಿವಾರ್ಯ ಗೈಸ್, ಅದು ಏನ್ ಮಾಡಕ್ಕೆ ಆಗುತ್ತೆ ಗೈಸ್ ಆತರ. ಯಾಕಂದ್ರೆ ಎಲ್ಲರ ಆಚೆ ಹೋದಾಗ ನಾವ್ ಏನು ಮಾಡಕ್ಕಾಗಲ್ಲ, ಅನಿವಾರ್ಯ ತಗೊಳ್ಳೇಬೇಕಾಗುತ್ತೆ. ಇವಾಗ ನನಗೇನು ಇವಳು ಹೋಗಿದ್ರೆ ಅದು ಸಿಕ್ತಿ ಆತರ ತರದಿಲ್ಲ, ನಾನು ಹೋಗಿದ್ದಕ್ಕೆ ಅದು ಆತರ ಆಗಿದೆ. ಸಾರಿ, ಮಿಸ್ಟೇಕ್ ಆಗಿದೆ. ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಅಂಬಿ ನನಗೆ ಫೋಟೋ ಕಳಿಸಿದಾಗ ಅದು ಯಾವ ಥರ ಇತ್ತು, ಬಟ್ ತಂದಾಗ ಸ್ಲೀವ್ಲೆಸ್ ಇದೆ. ನಾನಂತೂ ಫುಲ್ ಭೂಮಿನ ಕೇಳಿ ಫುಲ್ ಶಾಕ್ ಆದೆ, ನಾನು ಇದೇನಪ್ಪ ಸ್ಲೀವ್ಲೆಸ್ ಇದೆಯಪ್ಪ ಅಂತ. ಆ್ಯಂಡ್ ನಾನು ಆನಿವರ್ಸರಿಗೆ ಆಗ್ತಾಗ್ಲೂ ಅಷ್ಟೇ ನಾವು ಆನಿವರ್ಸರಿ ನಾಳೆ ಬೆಳಿಗ್ಗೆ ಅನ್ಬೇಕಾದ್ರೆ ನೈಟ್ ಬಟ್ಟೆ ತಂದ್ವಿ, ಮತ್ತೆ ಬೆಳಿಗ್ಗೆ ರೀಲ್ಸ್ ಮಾಡೋಣ ಅಂತ ಹೇಳಿ ಹಾಕೊಂಡಿದ್ದೆ, ವೇಲ್ ಕೂಡ ಹಾಕೊಂಡಿದ್ದೆ ಒಂದು ಸೈಡು. ಅಂಬಿನ ಏನಾಗಲ್ಲ ಬಿಡು, ಫುಲ್ ಜಗಳ ಆಡಿ ನಾನು ಅಂಬಿ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಸೊ ಸ್ಲೀವ್ ಹಾಕ್ಸೋಕ್ಕೆ ಅವತ್ತು ಯಾವುದು ಟೈಲರ್ ಅಂಗಡಿ ನಮ್ಮ ಮನೆ ಹತ್ರ ನಾನು ಇಡ್ತೀನಲ್ಲ, ಯಾವುದು ಟೈಲರ್ ಅಂಗಡಿ ತೆಗ್ದಿರಲಿಲ್ಲ. ಅಂಬಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು, ಬೇಗ ಇದೊಂದೇ ಡ್ರೆಸ್ ಹಾಕೋ ಅಂತ ಹೇಳಿದ. ಅವತ್ತು ಬಿಟ್ಟರೆ ಇವತ್ತಷ್ಟೇ 2 ಟೈಮ್, ಅದು ಕೂಡ ಅನಿವಾರ್ಯಕ್ಕೆ ಹಾಕೊಂಡಿರೋದು. ಇನ್ನು ಬಾಡಿಕಾನ್ ಅಂತ ಬಂದ್ರೆ ಅದೇನು ಫುಲ್ ಮೈ ತುಂಬಾನೇ ಇರುತ್ತೆ. ನಾನು ಬಾಡಿಕಾನ್ ಬುಕ್ ಮಾಡೋದು, ಯಾವುದು ಸ್ಲೀವ್ಲೆಸ್ ಆ ಥರದ್ದು ಯಾವುದು ಬುಕ್ ಮಾಡಿಲ್ಲ. ಸೊ ಆಮೇಲೆ ಸೊಂಟ ಕಾಣೋದು ಆ ಥರದ್ದೇನು ಬುಕ್ ಮಾಡಿಲ್ಲ ನಾನು, ಫುಲ್ ಇತ್ತು ಬಾಡಿಕಾನು. ಸೊ ಪಾರ್ಟಿಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಬಾಡಿಕಾನ್ನ ಇತ್ತೀಚಿನ ನಡುವೆ ಹಾಕ್ತಾ ಇದ್ದೀನಿ ನಾನು. ಅದು ತುಂಬಾ ಜನ ನೀವುಗಳೇ ಬೈತೀರಾ, ಎಲ್ಲಾದ್ರೂ ಹೋದಾಗ ಸೀರೆ ಮತ್ತೆ ಡ್ರೆಸ್ ಹಾಕೊಂಡು ಎಲ್ಲೋದ್ರೂ ಹಿಂಗೆ ಹಾಕೊಂಡು ಹೋಗ್ತೀರಾ, ಒಂದು ಸ್ವಲ್ಪ ಟ್ರೈ ಮಾಡಿ ಅಂತ ಟ್ರೈ ಮಾಡಿದಾಗ ನೀವೇ ಬೈತೀರಾ, ಏನ್ ಮಾಡ್ಲಿ. ಅದಕ್ಕೆ ಇವಾಗ ಸೀರೆ ಹಾಕೊಂಡಿದ್ದೀನಿ. ಸರಿ ಗೈಸ್, ಸಿಗೋಣ
ಬಾಯ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಹೇಳ್ತೀರಿ, ಮಾಡಿ. ಹೇಳಿದ್ವಿ already. ಇರಲಿ ಇನ್ನೊಂದ್ಸತಿ ಹೇಳೋಣ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣು ಈ ವ್ಲಾಗಲ್ಲಿ ಎಷ್ಟು ಮಾತಾಡಿದಾನೆ, ಅಪ್ಪ ದೇವ್ರ ಅಂಬಿ ಜೊತೆ ಜಗಳ ಎಲ್ಲ ಆಡಿದಾನೆ. ನಾವೇ ಹೇಳಿದ್ರೆ ನೋಡ್ಕೊಂಡು ಬಂದಿರ್ತಾರ ಆಲ್ರೆಡಿ. ಸೊ ಅಷ್ಟೇ ಗೈಸ್, ತುಂಬ ಮಾತಾಡ್ತಿದ್ದಾನೆ ವಿಷ್ಣು. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ಬರುತ್ತೆ, ರೆಸಿಪಿ ವ್ಲಾಗ್ ಯಾವುದಾದ್ರೂ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು. ಬಾಯ್. ನಿದ್ದೆ ಮಾಡ್ತೀವಿ ಈಗ ಮತ್ತೆ ನೆನ್ನೆ ರೆಸ್ಟ್ ಮಾಡಿದ್ದಾನೆ, ಅವನು ಯಾವಾಗಲೂ ನಿದ್ದೆ ಇರ್ತಾನೆ. ಸೊ ಗೈಸ್, ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಮನೆ ಕ್ಲೀನ್ ಮಾಡ್ತೀನಿ. ಬಾಯ್.